ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 57. ಕಳೆದ ಅಧ್ಯಾಯದಲ್ಲಿ ವಿರೂಪಾಕ್ಷರು ಮತ್ತು ಮಿಗಿಲಾದ ವೈಶ್ಯ ಶ್ರೇಷ್ಠರು ವಾಸವಿ ಮಾತೆಯನ್ನು ಅಂದರೆ ಕನ್ಯಕಾ ಪರಮೇಶ್ವರಿಯನ್ನು ಎಷ್ಟು ರೀತಿಯಲ್ಲಿ ಸ್ತುತಿಸ್ತಾರೆ ಅಲ್ವಾ, ಎಷ್ಟು ಥರ ನಾಮಗಳಲ್ಲಿ ಜಪಿಸ್ತಾರೆ. ಆ ಥರ ಜಪಿಸಿದ ಕಾರಣದಿಂದ ವಾಸವಿ ದೇವಿ ಅವರಿಗೆ ವರವನ್ನಿತ್ತು, ಇದೇ ರೀತಿ ನನ್ನನ್ನು ಸದಾ ಜಪಿಸುವವರೆಗೆ ನಾನು ಕಾಪಾಡ್ತೇನೆ, ಅವರ ಮನೆಯಲ್ಲಿ ನಾನು ಒಡಹುಟ್ಟಿದವಳಾಗಿ ನೆಲೆಸ್ತೀನಿ ಅಂತ ಹೇಳ್ತಾಳೆ. ಈ ಅಧ್ಯಾಯದಲ್ಲಿ ವಿರೂಪಾಕ್ಷನು ಭಾಸ್ಕರಾಚಾರ್ಯರ ಉಪದೇಶದಂತೆ 18 ಪಟ್ಟಣದ ವೈಶ್ಯ ಪ್ರಮುಖರನ್ನು ಸತ್ಕರಿಸಲು ಆಮಂತ್ರಿಸುವುದು ಎಲ್ಲರ ಆಗಮನ. ಆಗ ಮಣಿಮುಕ್ತನೆಂಬ ವೈಶ್ಯನು, ಲೋಕದಲ್ಲಿ ಪರಿಶುದ್ಧನಾದ ಸಾಲಂಕಾಯನ ಮುನೀಶ್ವರ, ಮುನಿಶ್ರೇಷ್ಠನಾದ ನಿನಗೆ ನಮಸ್ಕಾರ. ಪರಮಪಾವನನಾದ ವೈಶ್ಯರ ವೃತ್ತಾಂತವು ನಿಮ್ಮ ಮೂಲಕ ನಮಗೆ ತಿಳಿಯಿತು. ಅನಂತರ ಜರುಗಿದ ವೃತ್ತಾಂತವನ್ನು ಕೇಳಬಯಸುತ್ತೇವೆ. ಓ ಬ್ರಾಹ್ಮಣೋತ್ತಮ, ವಾಸವಿ ದೇವಿಯು ಅಂತರ್ಧಾನಳಾದಳು. ಇನ್ನು ನಮ್ಮ ಪಿತೃಗಳಾದ ವಿರೂಪಾಕ್ಷಾದಿ ವೈಶ್ಯಶ್ರೇಷ್ಠರು ಏನು ಮಾಡಿದರು? ಸಮಸ್ತವನ್ನು ತಿಳಿದ ಓ ಸ್ವಾಮಿ, ನಮಗೆ ವಿಸ್ತರಿಸಿ ಹೇಳು ಎಂದು ಕೇಳಿದರು. ಸಾಲಂಕಾಯನರು ಹೀಗೆ ಹೇಳತೊಡಗಿದರು. ಮಹಾನುಭಾವರೇ, ನೀವು ಕೇಳಿದ ವೃತ್ತಾಂತವನ್ನೇ ನಾನೀಗ ಹೇಳುತ್ತೇನೆ. ವಾಸವಿಯು ಅಂತರ್ಧಾನಳಾದ ಕೂಡಲೇ ಕಂಪಿತ ಚಿತ್ತನಾದ ವಿರೂಪಾಕ್ಷನು ದುಃಖದಿಂದ ಈ ರೀತಿ ನುಡಿದನು. ನಮ್ಮ ತಂದೆಯಿಂದ ಬಹಳ ಕಷ್ಟವಾದ ಕರ್ಮವು ಮಾಡಲ್ಪಟ್ಟಿದೆ. ತಂದೆಯಾದ ಕುಸುಮಶ್ರೇಷ್ಠಿಯು ಬಂಧುಗಳನ್ನು ಕರೆಸಿ ಅವರನ್ನು ಪ್ರೇರೇಪಿಸಿ ಅತಿ ಭಯಂಕರವಾದ ಅಗ್ನಿಯಲ್ಲಿ ಅವರೊಡನೆ ಪ್ರವೇಶ ಮಾಡಿದನು. ಅಯ್ಯೋ, ನಾನೆಂತು ತಂದೆ ತಾಯಿಗಳ ವಿಯೋಗದಿಂದ ದುಃಖಿಸುತ್ತಿರುವೆನೋ, ಅದೇ ರೀತಿ ನನ್ನ ಬಂಧುಗಳು ಕೂಡ ತಮ್ಮ ತಂದೆ ತಾಯಿಗಳ ವಿಯೋಗದಿಂದ ದುಃಖಿತರಾಗಿದ್ದಾರೆ. ನನ್ನ ತಂದೆ ಋಣಮುಕ್ತನಾಗುವಂತೆ ಸಮಸ್ತ ಬಂಧುಗಳ ದುಃಖವನ್ನು ನಾನು ಕಳೆಯುತ್ತೇನೆ ಎಂದು ಯೋಚಿಸಿ ಭಾಸ್ಕರಾಚಾರ್ಯರನ್ನು ಏಕಾಂತದಲ್ಲಿ ಕಂಡು ತನ್ನ ಹೃದಯವನ್ನು ಬಿಚ್ಚಿ ಹೇಳಿಕೊಂಡನು. ಆಗ ಭಾಸ್ಕರಾಚಾರ್ಯರು, ವಿರೂಪಾಕ್ಷ ಶ್ರೇಷ್ಠಿ, ನೀನು ಚಿರಂಜೀವಿಯಾಗು, ಮನಸ್ಸಿನಲ್ಲಿ ದುಃಖಿಸಬೇಡ. ಕರ್ಮವಶದಲ್ಲಿ ಆಯಾ ಕಾಲದಲ್ಲಿ ಕಾರ್ಯಗಳು ಸಂಭವಿಸುವವು. ಈ ಸಕಲ ವ್ಯಾಪಾರಕ್ಕೆ ಲೋಕನಾಯಕನಾದ ಈಶ್ವರನೇ ಕಾರಣ. ಕೈಲಾಸವಾಸಿಗಳಾದ ಪಿತೃಗಳನ್ನು ಕುರಿತು ನೀನು ದುಃಖಿಸಬೇಡ. ಯಾರು ಯಾರು ಅಗ್ನಿ ಪ್ರವೇಶ ಮಾಡಿದರೋ ಅವರವರ ಕುಮಾರರನ್ನು ಕರೆಸಿ ದಾನ, ಸನ್ಮಾನ, ಸತ್ಕಾರಾದಿ ಸರ್ವ ಪ್ರಕಾರದಿಂದ ಪೂಜಿಸಿ ಅವರ ಕೋರಿಕೆಗಳನ್ನು ಅಭೀಷ್ಟ ಪ್ರಕಾರ ತೀರಿಸಿ ದುಃಖೋಪಶಮನವನ್ನು ಮಾಡಿಕೊ. ಇದರಿಂದ ನಿನಗೂ ಅವರಿಗೂ ಚಿತ್ತಶಾಂತಿಯುಂಟಾಗುವುದು ಎಂದು ಬೋಧಿಸಿದನು. ಅನಂತರ ವಿರೂಪಾಕ್ಷನು ಗುರುವಿನ ಆಜ್ಞೆಯನ್ನು ಪಡೆದು ತನ್ನ ಮನೆಗೆ ಮರಳಿದನು. ಆ ರಾತ್ರಿ ಕಳೆದ ನಂತರ ಪ್ರಾತಃ ಕಾಲ ಕೃತ್ಯಗಳನ್ನು ತೀರಿಸಿ ಅಲಂಕರಿತ ವೃಷಭಗಳನ್ನು ಕಟ್ಟಿದ ಶಕಟವನ್ನೇರಿ ನಗರೇಶ್ವರ ಸ್ವಾಮಿ ಮಂಟಪಕ್ಕೆ ಬಂದು ತನ್ನ ಪೀಠದಲ್ಲಿ ಕುಳಿತು ದೂತರ ಮೂಲಕ ತನ್ನ ಬಂಧುಗಳನ್ನು ಕರೆಯಿಸಿ ಕರೆಯ ಕಳಿಸಿದನು. ದೂತರ ಸಂದೇಶವನ್ನು ಕೇಳಿ ಸಕಲ ಬಂಧುಗಳು ಸಂತೋಷಯುಕ್ತರಾಗಿ ಬಂದರು. ವೀರನಾರಾಯಣ ಪಟ್ಟಣದ ಶ್ರೇಷ್ಠಿ ಮಹಾಬುದ್ಧಿಶಾಲಿ ಕೌಟುಕುಲ ಗೋತ್ರಜ ಶಂಭುಶ್ರೇಷ್ಠಿ ಕುಮಾರ ಸ್ಕಂದಶ್ರೇಷ್ಠಿಯು ಮಣಿಗಳಿಂದಲೂ ಮುತ್ತುಗಳಿಂದಲೂ ಪ್ರಕಾಶಿಸುವ ವಾಹನದಲ್ಲಿ ಬಂದನು. ಗುಂಡಕುಲ ಸಂಭವನು ಶಂಕರಶ್ರೇಷ್ಠಿ ಕುಮಾರನು ಆನಂದಶ್ರೇಷ್ಠಿ ಎಂದು ಹೆಸರಾದವನು, ವಿಶಾಖನಗರಾಧೀಶನೂ ಘೋಶೀಲ ವಂಶಸ್ಥನೂ ಮತ್ತು ಪುನಗಶೀಲೋದ್ಭವನೂ ಆದ ಸಾಂಬಶ್ರೇಷ್ಠಿ ಕುಮಾರ ಹರಿಶ್ರೇಷ್ಠಿಯು ಕುದುರೆಗಳನ್ನೇರಿ ಮಿತ್ರವರ್ಗದೊಂದಿಗೆ ಸಂತೋಷದಿಂದ ಬಂದನು. ಮನ್ಯುಮಾನಾಭ ವಂಶಸ್ಥನೂ ಮೌಳಿಶ್ರೇಷ್ಠಿ ಗೋವಿಂದಶ್ರೇಷ್ಠಿ ಅವರ ಮಕ್ಕಳೂ ಆದ ಕೃಷ್ಣಶ್ರೇಷ್ಠಿ ರುದ್ರಶ್ರೇಷ್ಠಿ ಎಂಬುವರು ಏಲಾಪುರದಿಂದ ಅಶ್ವರೂಢರಾಗಿ ಬಂದರು. ಪೆದ್ದಿಶಿಷ್ಟ ಗೋತ್ರಜನಾದ ಪದ್ಮಾಕರ ಶ್ರೇಷ್ಠಿಯ ಕುಮಾರ ಗುರುಶ್ರೇಷ್ಠಿಯು ಪೇರಿಶಿಷ್ಟ ಗೋತ್ರಜನಾದ ಗೋಪಾಲ ಶ್ರೇಷ್ಠಿಯ ಮಗ ಕಾಳಶ್ರೇಷ್ಠಿಯು ಎಂಬ ಶಿವಪುರಾಧಿಪತಿಗಳು ನಿರಂತರ ಗೋದಾನಗಳನ್ನು ಮಾಡುತ್ತಾ ಗೋರಥಗಳನ್ನೇರಿ ಬಂದರು. ಚಿನಿ, ಸಿರಿ, ಸಿರೀಷ್ಮ ಗೋತ್ರಜರಾದ ಅಚಂಟ ನಗರಾಧಿಪತಿಗಳಾದ ರುದ್ರ, ಭದ್ರ, ಸುಭದ್ರರ ಮಕ್ಕಳಾದ ಗಂಗಾ, ರಾಜ, ಬಲಶ್ರೇಷ್ಠಿಗಳು ಬಂಧುಗಳೊಡನೆ ಬಂದರು. ಇಕ್ಷ್ವಾಕು ಕುಲ ಗೋತ್ರಜನಾದ ಮಾಧವಶ್ರೇಷ್ಠಿಯ ಮಗ ಸಾಂಬಶ್ರೇಷ್ಠಿ ಕುದುರೆ ಏರಿ ಉಲ್ಲಾಸದಿಂದ ಬಂದನು. ವಿನಿಶಿಷ್ಟ ಗೋತ್ರದವರು, ವೆನ್ನಕಕುಲ ಗೋತ್ರದವರು, ವೃಂಗಮಾಕ್ಯ ಗೋತ್ರದವರು ಆದ ಧರ್ಮಪುರಾಧೀಶರು ವಾಹನರೂಢರಾಗಿ ಬಂದರು. ನೂಸಾಳ್ಳ ವಂಶದ ವೀರಶ್ರೇಷ್ಠಿಯ ಪುತ್ರ ಪಾಲಕುಂಡ ಪುರಾಧೀಶನಾದ ಹರಶ್ರೇಷ್ಠಿ ಬಿಳಿ ಕುದುರೆಯನ್ನೇರಿ ಬಂದನು. ಜಗನ್ನಾಥ ಪುರಾಧೀಶನು ಬಲಿಶಿಷ್ಟ ಗೋತ್ರಜನು ಭದ್ರಶ್ರೇಷ್ಠಿಯ ಮಗನು ಕವಿ ಎನಿಸಿ ಪ್ರಸಿದ್ಧನಾದವನು ಕುದುರೆಯನ್ನೇರಿ ಆನೆಯನ್ನೇರಿ ಬಂಧುಗಳೊಡನೆ ಬಂದನು. ಕಳಿಂಗ ಪಟ್ಟಣಾಧೀಶ ಗ್ರಂಥಶೀಲ ಗೋತ್ರಜ ಶಂಕರಶ್ರೇಷ್ಠಿಯ ಕುಮಾರ ಸಂಪದ್ಯುಕ್ತನಾದ ಸ್ಕಾಂದಶ್ರೇಷ್ಠಿಯು ಪಲ್ಲಕ್ಕಿಯಲ್ಲಿ ಬಂದನು. ಪ್ರೋಲಾಖ್ಯ ಗೋತ್ರಜನು ಕಾಳಶ್ರೇಷ್ಠಿ ತನಯನೂ ಆದ ಗುರುಶ್ರೇಷ್ಠಿಯು ಪೋರಿಶಿಷ್ಟ ಗೋತ್ರಜ ಮುಕುಂದ ಶ್ರೇಷ್ಠಿಯ ಪುತ್ರ ಶಿವಶ್ರೇಷ್ಠಿಯು
ಪುಂಸಿಕಾನಾಖ್ಯ ಗೋತ್ರದ ಶಂಕಶ್ರೇಷ್ಠಿ ಕುಮಾರ ಜ್ಞಾನಶ್ರೇಷ್ಠಿಯೂ ಪಾಂಚಾಲ ನಗರಾಧೀಶದ ಇವರು ಅಶ್ವಗಳನ್ನೇರಿ ಬಂದರು. ಉಪಮನ್ಯು ವಂಶದಲ್ಲಿಯೂ ಉಪನಕುಲದಲ್ಲಿಯೂ ಹುಟ್ಟಿದ ಗಾಂಗೆಯ ಶ್ರೇಷ್ಠಿ ಮುಕುಳ ಶ್ರೇಷ್ಠಿಯವರ ಮಕ್ಕಳಾದ ನೀಲಶ್ರೇಷ್ಠಿ ಕಾಮಶ್ರೇಷ್ಠಿಯವರೂ ಬಂದರು. ಗೋಂಟುಕಾಹ್ವಾಯ ಗೋತ್ರದ ಭೀಮನಗರಾಧಿಪತಿ ಮಂದಾರ ಶ್ರೇಷ್ಠಿ ಪುತ್ರ ನಾಗಶ್ರೇಷ್ಠಿಯು ಆನೆಯೇರಿ ಬಂದರು. ಪಾಂಚಾಲ ಗೋತ್ರದ ಎಲ್ಲ ಶ್ರೇಷ್ಠಿಯು ಗುಂಡಕಾನ್ವಯ ಸಂಜಾತ ಕಲ್ಯಾಣ ಶ್ರೇಷ್ಠಿಯು ತುಳಸಿ ಕುಲ ಗೋತ್ರದ ಜಗನ್ನಾಥ ಶ್ರೇಷ್ಠಿಯೂ ಎಂದು ಕರೆಸಿಕೊಳ್ಳುವ ಘಂಟಸಾಲ ಪುರಾಧೀಶರಾದ ಮೂವರೂ ಬಂದರು. ಮಾಸಂತಕುಲ ಗೋತ್ರಜ ಶ್ರೀರಂಗಶ್ರೇಷ್ಠಿ ಪುತ್ರ ಹರಿಶ್ರೇಷ್ಠಿಯೂ ಪೈಡಿಕಾನ್ವಯ ಸಂಭೂತ ಪುಂಡರೀಕನೂ ಮೈತ್ರೇಯ ಗೋತ್ರ ಸಂಜಾತರೂ ಮಿಥುನಕುಲ ಗೋತ್ರಜರೂ ಮದ್ವಿಕಾನ್ವಯದಲ್ಲಿ ಜನಿಸಿದ ಭೂಲೋಕ ಪ್ರಸಿದ್ಧ ಕಾಮನಗರಾಧೀಶ ಶೇಷಶ್ರೇಷ್ಠಿಯೂ ಅಶ್ವಗಳನ್ನೇರಿ ಬಂದರು. ಸನಕ ವಂಶದಲ್ಲಿ ಹುಟ್ಟಿ ಸಾನುಕ ಕುಲದಲ್ಲಿ ಜನಿಸಿ ಪೇಟಿಕಾ ನಗರಾಧೀಶರೆನಿಸಿದ ಕೇಶವಶ್ರೇಷ್ಠಿಯವರು ನಡೆದು ಬಂದರು. ಚಿದುರು ಬಿಳ್ಳ ಗೋತ್ರಜರು ಬುಧನ ಕುಲ ಗೋತ್ರಜರು ಕುನಸಾರ ಪುರಾಧೀಶರೂ ಆದ ರಂಗಶ್ರೇಷ್ಠಿ ಮಲ್ಲಶ್ರೇಷ್ಠಿಯವರು ಬಂದರು. ಸಕಲ ಬಂಧುಗಳು ಬಂದ ಸಂಗತಿಯನ್ನು ದೂತರಿಂದ ಕೇಳಿದ ವಿರೂಪಾಕ್ಷ ಶ್ರೇಷ್ಠಿ ಅವರ ಅನುಗ್ರಹವನ್ನು ಕೋರಿ ನಗರೇಶ್ವರ ಸ್ವಾಮಿಯ ಭೀಮನಾಮಕ ಮುಖ್ಯ ದ್ವಾರಕ್ಕೆ ಬಂದನು. ಆಗ ವೈಶ್ಯರು ಒಬ್ಬರಿಗೊಬ್ಬರು ನಮಿಸಿ ಆಲಂಗಿಸಿ ಕುಶಲ ಪ್ರಶ್ನೆ ಮಾಡಿ ಗೌರವಿಸಿಕೊಂಡು ಸಂತೋಷಗೊಂಡು ಸಭಾಸ್ಥಾನಕ್ಕೆ ಬಂದು ನಗರೇಶನಿಗೆ ನಮಸ್ಕರಿಸಿ ಉಚಿತ ಸ್ಥಾನಗಳಲ್ಲಿ ಕುಳಿತರು. ವೈಶ್ಯರೆಲ್ಲ ಹೀಗೆ ಕುಳಿತಿರಲು ಭೇರಿನಾದವಾಯಿತು. ವಂದಿಮಾಗದರು ಸ್ತೋತ್ರ ಮಾಡಿದರು. ವೀಣಾ ವೇಣು ಮೃದಂಗಗಳ ಧ್ವನಿಯಿಂದಲೂ ತಾಳಹಸ್ತರಾಗಿ ಗಾನ ಮಾಡುತ್ತಿದ್ದವರ ಧ್ವನಿಯಿಂದಲೂ ಕರ್ಣಾನಂದಕರ ಸಂಗೀತವು ರೂಪುಗೊಂಡಿತು. ಕ್ರಾಂತಿವತಿಯರೂ ರೂಪವತಿಯರೂ ಆದ ನರ್ತಕಿಯರು ತಮ್ಮ ನರ್ತನದಿಂದ ನೇತ್ರೋತ್ಸವವನ್ನುಂಟು ಮಾಡಿದರು. ಆಗ ಭಾಸ್ಕರಾಚಾರ್ಯರು ಶಿಷ್ಯರೊಡನೆ ದಯಮಾಡಿಸಿದರು. ಕುಲಗುರುವನ್ನು ನೋಡಿ ಎಲ್ಲರೂ ಎದ್ದು ನಿಂತು ಶಾಸ್ತ್ರಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಯೋಗ್ಯ ಪೀಠದಲ್ಲಿ ಗುರುವನ್ನು ಕೂಡಿಸಿ ತಾವು ತಮ್ಮ ಆಸನಗಳನ್ನು ಅಲಂಕರಿಸಿದರು. ಅನಂತರ ಕಿವಿಗೆ ಇಂಪಾದ ಚಿತ್ರ ಸಲ್ಲಾಪಗಳು ಜರುಗಿದವು. ಸಭಾ ಸಲ್ಲಾಪಗಳ ಮಧ್ಯ ವಿರೂಪಾಕ್ಷನು ಆಚಾರ್ಯರ ಹತ್ತಿರ ಸೇರಿ ಎಲ್ಲವರನ್ನುದ್ದೇಶಿಸಿ ಹೀಗೆ ನುಡಿದನು. ಓ ಅಣ್ಣಗಳಿರಾ, 18 ಪಟ್ಟಣಗಳಿಗೆ ಅಧಿಪತಿಗಳಾದ ವೈಶ್ಯರು ನಮ್ಮ ತಂದೆಯಿಂದ ಕರೆಸಲ್ಪಟ್ಟು ವಂಶವನ್ನು ಕಾಪಾಡುವುದಕ್ಕಾಗಿ ತಮ್ಮ ಪ್ರಾಣಗಳನ್ನು ತೃಣ ಸಮಾನ ಮಾಡಿ ಅಗ್ನಿಯಲ್ಲಿ ಆತ್ಮಾಹುತಿ ಮಾಡಿ ಕೈಲಾಸಕ್ಕೆ ಗಮಿಸಿದರು. ಆದ್ದರಿಂದ ನೀವು ದುಃಖ ಸಮುದ್ರದಲ್ಲಿ ಮುಳುಗಿದ್ದೀರಿ. ನಿಮ್ಮೆಲ್ಲರಂತೆ ನಾನೂ ತಂದೆ ತಾಯಿಗಳನ್ನು ಕಳೆದುಕೊಂಡು ದುಃಖ ಸಾಗರದಲ್ಲಿ ಮುಳುಗಿದ್ದೇನೆ. ಆದ್ದರಿಂದ ಬುಧಶ್ರೇಷ್ಠರಾದ ನಿಮ್ಮಲ್ಲಿ ನನ್ನದೊಂದು ಭಿನ್ನಹ. ಶಕ್ತ್ಯಾನುಸಾರ ನನ್ನ ಪೂಜೆಯನ್ನು ಪರಿಗ್ರಹಿಸಿ ಸಂತೋಷದಿಂದ ನನ್ನನ್ನು ಅನುಗ್ರಹಿಸಬೇಕು. ವಿರೂಪಾಕ್ಷನ ವಿನಯ ಭರಿತವಾದ ಈ ಮಾತುಗಳನ್ನು ಕೇಳಿ ಎಲ್ಲರೂ ಪರಮಾನಂದ ಭರಿತರಾಗಿ ಗುರು ಸನ್ನಿಧಾನದಲ್ಲಿ, ಓ ವಿರೂಪಾಕ್ಷ ಶ್ರೇಷ್ಠಿ, ನಮ್ಮನ್ನು ನಿನಗಿಂತ ಶ್ರೇಷ್ಠರೆಂದು ಬಗೆದು ನುಡಿಯಬಾರದು. ನಮಗೆಲ್ಲ ಪಿತೃಮರಣ ದುಃಖವೂ ಸಮಾನವಾದುದು. ವಿಶೇಷವಾಗಿ ನೀನೇ ದುಃಖಿತನಾಗಿರುವಿ. ನಿನಗೆ ಸೋದರಿ ವಿಯೋಗವು ಅಧಿಕವಾಗಿದೆ. ದೈವವಶವಾಗಿ ಪ್ರಾಪ್ತವಾದ ದುಃಖವನ್ನು ಕಳೆದುಕೊಳ್ಳುವುದು ಸುಲಭವಲ್ಲ. ಮನಸ್ಸಿನ ದುಃಖವನ್ನು ಕಡಿಮೆ ಮಾಡಿಕೋ ಎಂದು ನುಡಿದರು. ಅವರ ನುಡಿಗಳನ್ನು ಕೇಳಿ ವಿರೂಪಾಕ್ಷ ಶ್ರೇಷ್ಠಿ ಆನಂದಿತನಾದನು. ನಂತರ ಭಾಸ್ಕರಾಚಾರ್ಯರ ಮಾತಿನಂತೆ ಸಭಾಜನರೆಲ್ಲರನ್ನೂ ತನ್ನ ಮನೆಗೆ ಮಾರನೆಯ ದಿವಸ ಊಟಕ್ಕೆ ಬರಬೇಕೆಂದು ಆಮಂತ್ರಿಸಿದನು. ವೈಶ್ಯರು ಹಾಗೆಯೇ ಆಗಲೆಂದು ಹೇಳಿ ಆಚಾರ್ಯರಿಗೆ ನಮಸ್ಕರಿಸಿ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.